ಶಿವಮೊಗ್ಗದಿಂದ ಜಸ್ಟ್ 60 ಕಿಲೋಮೀಟರ್ ದೂರದಲ್ಲಿರೋ ಈ ಶಿವನ ದೇವಸ್ಥಾನಕ್ಕೆ ನೀವು ಖಂಡಿತ ವಿಸಿಟ್ ಮಾಡಲೇಬೇಕು. ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೃಗವದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪ್ರಭು ಶ್ರೀರಾಮನು ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದಿದ್ದ ಮಾರೀಚ ರಾಕ್ಷಸನನ್ನ ಸಂಹರಿಸಿದ ಸ್ಥಳವೇ ಈ ಮೃಗವದೆ. ಶಿವನ ಮಹಾಭಕ್ತನಾಗಿದ್ದ ಮಾರೀಚನನ್ನ ಕೊಂದಕ್ಕೆ ಶ್ರೀರಾಮನಿಗೆ ಬ್ರಹ್ಮ ಹತ್ಯೆ ದೊಡ್ಡ ತನ್ನ ತೊಡೆಯಲ್ಲಿರುವ ಬಾಣಲಿಂಗವನ್ನ ತೆಗೆದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದರೆ ಬ್ರಹ್ಮ ಹತ್ಯೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿ ಶ್ರೀರಾಮನಿಗೆ ಮಾರೀಚನ ತಲೆ ನೀಡುತ್ತಾನೆ. ನಂತರ ಇಲ್ಲಿ ಶ್ರೀರಾಮನು ಬಾಣಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಈ ದೇವಾಲಯವನ್ನ 9ನೇ ಶತಮಾನದ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಲಾಗಿತ್ತು. ಕಾಲಾನಂತರ ಶಿಥಿಲಗೊಂಡಿದ್ದ ಈ ದೇವಾಲಯವನ್ನ ಕೆಳದಿಯ ಸೋಮಶೇಖರ ನಾಯಕ ಜೀರ್ಣೋದ್ಧಾರ ಮಾಡಿದ ಅಂತ ಹೇಳಿ ಇಲ್ಲಿನ ಇತಿಹಾಸ ಹೇಳುತ್ತೆ. ಪ್ರತಿದಿನ ಈ ದೇವಾಲಯಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರೆ. ದೇವಾಲಯದ ಮುಂಭಾಗದಲ್ಲಿ ಪ್ರತಿದಿನ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇದೆ. ನೀವು ಕೂಡ ತೀರ್ಥಹಳ್ಳಿ ಕಡೆ ಹೋದಾಗ ಮೃಗವದೆಗೆ ಭೇಟಿ ನೀಡೋದನ್ನ ಮರಿಬೇಡಿ. ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.